ಒಂದು ಪರ್ಸನ್ ಎದುರುಗಡೆ ನಿಮಗೆಲ್ಲಾದರೂ ಒಂಚೂರು ನೆಗೆಟಿವಿಟಿ ಫೀಲ್ ಬರ್ತಿದೆಯಾ, ಅಲ್ಲಿಂದ ನೀವು ಸ್ಟ್ರೈಟ್ ಅವೇ ಹೊರಗಡೆ ಬಂದುಬಿಡಿ. ನಿಮಗೆ ಯಾವುದ್ರ ಜಾಗದಿಂದ ನೆಗೆಟಿವ್ ಫೀಲ್ ಆಗ್ತಿದೆಯಾ, ನೀವು ಅದರಿಂದ ಹೊರಗೆ ಬಂದುಬಿಡಿ. ಆ ನೆಗೆಟಿವ್ನ ನೀವು ಪಾಸಿಟಿವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಗಳ ಆಡೋಕ್ಕೆ ಹೋಗ್ಬಿಡಿ. ನಾವು ಮಾಡೋದು ಅದೇ ಮಿಸ್ಟೇಕ್. ನನಗಿವಾಗ ಒಬ್ಬನ ಜೊತೆ ಮಾತಾಡ್ತಿರುವಾಗ ಚೆನ್ನಾಗಿ ಫೀಲ್ ಆಗ್ತಿಲ್ಲ ಅಂದರೆ ನಾನು ಹೋಗಿ ಅವನಿಗೆ ಜಗಳ ಮಾಡಿಬಿಟ್ಟು ನನಗೆ ಹೆಂಗೆ ಫೀಲಿಂಗ್ ಬರಬೇಕು ಆ ಥರ ಅವನ ಹತ್ರ ಮಾತಾಡ್ಸೋಕ್ಕಾಗಲ್ಲ. ಅವನು ಹೆಂಗೆ ಮಾತಾಡ್ತಿದ್ದಾನೆ ಅವನು ಹಂಗೆ ಇರ್ತಾನೆ. ನನಗೆ ಅವನ ಜೊತೆ ಮಾತಾಡೋತ್ತಿಗೆ ನನಗೆ ಬೇಕಾಗಿರೋ ಫೀಲಿಂಗ್ ಸಿಗ್ತಾ ಇಲ್ಲ ಅಂದರೆ ಅವನ್ನ ಬದಲಾಯಿಸೋಕೆ ನಾವು ಹೋಗಬಾರ್ದು. ನಾವು ಅಲ್ಲಿಂದ ಸೈಡಿಂದ ಕಳಿಸ್ಕೊಂಡ್ಬಿಡ್ಬೇಕು. ನಿಮಗೆ ಖುಷಿ ಆಗ್ತಿದೆಯಾ ಒಬ್ಬರು ಪರ್ಸನ್ ಜೊತೆ ಮಾತಾಡ್ತಾ, ಒಂದು ಪರ್ಸನ್ ಜೊತೆ ಇರೋದು ನಿಮಗೆ ಖುಷಿ ಆಗ್ತಿದೆ, ನೀವು ಇರಿ ಖುಷಿಯಾಗಿ. ನಿಮಗೇನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ, ನಿಮ್ಮ ಮೆಂಟಲ್ ಹೆಲ್ತಿಗೆ ಅದು ಎಫೆಕ್ಟ್ ಆಗುತ್ತೆ. ತುಂಬ ಸಣ್ಣ ವಿಚಾರದಿಂದ ಅದು ಎಫೆಕ್ಟ್ ಆಗೋದು. ಈಗ ಒಂದು ಫ್ರೆಂಡ್ ಇರ್ತಾರೆ ಯಾರಾದರೂ, ಫೋರ್ಸ್ಫುಲ್ಲಿ ನಾವು ಅವ್ರ ಜೊತೆ ಇರ್ತೀವಿ, ಬಟ್ ನಮಗೆ ಅವ್ರ ಜೊತೆ ಆ ಫೀಲಿಂಗ್ ಬರ್ತಿರಲ್ಲ ಒಳ್ಳೆಯದು. ಅವ್ರ ಬಿಹೇವಿಯರಿಂದ ಇಲ್ಲ ಅವ್ರ ಮಾತುಗಳಿಂದ ನಮಗೆ ಹರ್ಟ್ ಆಗ್ತಿರುತ್ತೆ ಎಲ್ಲೋ ಕಾರ್ನರಲ್ಲಿ, ಬಟ್ ನಾವು ಅದನ್ನು ಇಗ್ನೋರ್ ಮಾಡ್ತಾನೇ ಇರ್ತೀವಿ. ಅದು ಒಂದಿನ ನಮಗೆ ತುಂಬ ದೊಡ್ಡದಾಗಿ ನಮ್ಮ ಮೆಂಟಲ್ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ. ಸೊ ನಿಮಗೆ ಯಾವುದೇ ಒಂದು ಪರ್ಸನಿಂದ ಚೂರು ನೆಗೆಟಿವ್ ಫೀಲಿಂಗ್ ಬಂತು ಅಂದರೆ ನೀವು ಅಲ್ಲಿಂದ ಎಕ್ಸಿಟ್ ಆಗೋದೇ ತುಂಬ ಒಳ್ಳೆಯದು.